ತಾಲೂಕಿನ ತಳಕು ಗ್ರಾಮದಲ್ಲಿ ಬ್ಯಾಂಕ್ ಒಂದು ಹರಾಜು ನಡೆಸಲಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ 29.50 ಲಕ್ಷ ಹಣಕ್ಕೆ ಖರೀದಿ ಮಾಡಿಕೊಂಡಿರುವ ಮನೆಯ ದಾಖಲಾತಿಗಳು ಕಾನೂನು ಬಾಹಿರವಾಗಿವೆ ಎಂದು ತಳಕು ಗ್ರಾಮದ ಕರೀಂ ಎಂಬಾತ ಅಳಲು ತೋಡಿಕೊಂಡಿದ್ದಾನೆ. ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಿಸಿದ ದಾಖಲೆ ಸಹಿತಿ ಇಂದು ಮಾಧ್ಯಮದ ಜೊತೆ ಮಾತನಾಡಿ, ಬ್ಯಾಂಕಿನ ಟೆಂಡರ್ ನಿಯಮದಂತೆ 2.5 ಲಕ್ಷ ಇಎಂಡಿ ಹಣ ಕಟ್ಟಿ ಭಾಗವಹಿಸಲಾಗಿತ್ತು. 27.50 ಲಕ್ಷಕ್ಕೆ ಟೆಂಡರ್ನಲ್ಲಿ ಕೂಗಲಾಗಿತ್ತು. ಮತ್ತೆ ಬ್ಯಾಂಕಿನ ನಿಯಮದಂತೆ ಪೂರ ಹಣ ಸಮಯಕ್ಕೆ ಸರಿಯಾಗಿ ಜಮಾ ಮಾಡಲಾಗಿದೆ. ಈಗ ಬ್ಯಾಂಕಿನವರು ನೀಡಿರುವ ದಾಖಲೆ ಹಿಡಿದು ನೋಂದಣಿ ಮಾಡಿಸಿಕೊಳ್ಳಲು ಕಚೇರಿಗೆ ಹೋದಾಗ ಇದೊಂದು ಸರ್ಕಾರಿ ಗೋಮಾಳ ಭೂಮಿಯಾಗಿದೆ. ಭೂಮಿ ಒಬ್ಬರ ಹೆಸರಿಗೆ ಮತ್ತು ಭೂಮಿಯಲ್ಲಿರುವ ಕಟ್ಟಡ ಮತ್ತೊಬ್ಬರ ಹೆಸರಿಗೆ ಇರುವ ಕಾರಣ ಖಾತೆ ನೋಂದಣಿ ಮಾಡಲು ನಿರಾಕರಿಸಲಾಗಿದೆ. 1 ವರ್ಷ ಬ್ಯಾಂಕಿಗೆ ಅಲೆದಾಡಿದ್ರೂ ಕಟ್ಟಿರುವ ಹಣವನ್ನಾದರೂ ಹಿಂತಿರುಗಿಸಿ ಕೊಡುತ್ತಿಲ್ಲ. ಕೂಡಲೇ ಹಣ ಹಿಂತಿರುಗಿಸಬೇಕು, ಇಲ್ಲವೇ ಟೆಂಡರ್ನಲ್ಲಿ ನೀಡಲಾಗಿರುವ ಆಸ್ತಿಯ ದಾಖಲೆಯನ್ನ ಸರಿಪಡಿಸಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಕುಟುಂಬಸ್ಥರು ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ.